ಗಲಭೆಯಲ್ಲಿ ಕೇರಳ ಅಷ್ಟೇ ಅಲ್ಲ, ಬಾಂಗ್ಲಾದ ನಂಟು ಇದೆಯಾ? ಬಾಂಗ್ಲಾ ನಂಟಿನ ಕುರಿತು ಮಾಜಿ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಕೇರಳದ ಜೊತೆ ಬಾಂಗ್ಲಾ ಪ್ರಜೆಗಳು ಕೂಡ ಇದ್ದಾರೆ. ಬಾಂಗ್ಲಾದವರು ಗಲಭೆಯಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ. ಈ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ. ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆಯವರ ಕುಮ್ಮಕ್ಕು ಕೈವಾಡಗಳಿದೆ, ದಯವಿಟ್ಟು ಇದನ್ನ ಎನ್ಐಎಗೆ ತನಿಖೆಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಾಡಿ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳು ಕೈಲಿ ಕೊಟ್ಟರೆ ಅವರವರ ಸುಟ್ಕೊಂಡಿರ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ ಎನ್ಐಎ ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ ಎನ್ಐಎ ಕೊಡಿ. ಹೊರಗಡೆಯಿಂದ ಬಂದು ಕಲ್ಲೊಡ್ದವ್ರು ಅವರು ನಾವಲ್ಲ, ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಅಂತ ಹೆಂಗಸ್ ಕೇಳ್ತಾ ಇರಲಿಲ್ವಾ? ಅವಳು ಒಂದು ಜನಾಂಗದವ್ರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ನಿನ್ನೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮೊಳಗಿದೆ, ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ, ಎನ್ಐಎ ತನಿಖೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಬಟ್ ಈಗ ಸುರೇಶ್ ಗೌಡ್ರು ನೋಡಿದ್ರೆ ಸರ್ಕಾರಕ್ಕೆ ಬೇರೆ ರೀತಿಯ ಮನವಿ ಮಾಡಿದ್ದಾರೆ. ಅಂದ್ರೆ ಸ್ಥಳೀಯರಲ್ಲದೆ ಹೊರಗಿಂದ ಬಂದವರು ಇಲ್ಲಿ ಗಲಾಟೆಯಲ್ಲಿ ಭಾಗಿಯಾಗಿರೋದು ಅಥವಾ ಇವರು ಆರೋಪ ಮಾಡ್ತಾ ಇರೋ ಹಾಗೆ ಬಾಂಗ್ಲಾದೇಶದಿಂದ ಬಂದವರು ಇಲ್ಲಿ ಗಲಭೆ ಎಬ್ಸಿರೋದ್ರ ಬಗ್ಗೆ ಏನಾದರೂ ಕ್ಲೂಗಳಿದೆಯಾ? ಖಂಡಿತ ವಿಜಯ್, ಒಂದೊಂದೇ ಒಂದು ಅನುಮಾನಗಳು ಕೂಡ ಈ ಒಂದು ನಾಗಮಂಗಲ ಗಲಭೆಯಲ್ಲಿ ಬರ್ತಾ ಇರುವಂಥದ್ದು. ಒಂದು ಕಡೆ ಕೇರಳ ಒಂದು ಶಂಕೆ, ಅಂದರೆ PFI ಏನು ನಿಷೇಧಿತ PFI ಸಂಘಟನೆ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಇದೀಗ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈಗಾಗಲೇ ನಾಗಮಂಗಲ ಆ ಗಲಭೆ ಪ್ರಕರಣದಲ್ಲಿ 55 ಮಂದಿಯನ್ನು ಬಂಧಿಸಿದ್ದಾರೆ. ಅದರಲ್ಲಿ ಇಬ್ಬರು ಕೇರಳ ಮೂಲದವರು ಎಂಬುದು ಇದೀಗ ವಿಶ್ವ ಹಿಂದೂ ಪರಿಷತ್ ಏನಿದೆ ಆ ಒಂದು ಸಂಘಟನೆಯು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಆ ಒಂದು ವ್ಯಾಪಾರಿಗಳಾಗಿ ಅಲ್ಲಿ ನಾಗಮಂಗಲಕ್ಕೆ ಬಂದಿದ್ರು. ಅವರು ಈಗಾಗಲೇ ಎಲ್ಲ ರೀತಿಯ ಟ್ರೈನಿಂಗ್ ಅನ್ನ ಪಡ್ಕೊಂಡು ಈ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ. ಇದರ ಹಿಂದೆ ಬಹಳಷ್ಟು ಷಡ್ಯಂತ್ರಗಳು ಕೂಡ ಅಡಗಿದೆ ಎಂಬ ಒಂದು ಆರೋಪವನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಮಾಡಿತ್ತು. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಕೂಡ ಅಂತದ್ದೇ ಒಂದು ಆರೋಪವನ್ನು ಮಾಡಿರುವಂಥದ್ದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ. ಮತ್ತೊಂದು ಕಡೆ ಕೇರಳದ PFI ಸಂಘಟನೆಯ ನಂಟು ಕೂಡ ಇದೆ ಎಂಬ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಂದ್ರೆ ಅವರ ಆರೋಪ ನಿಜಾನ, ಅಂದ್ರೆ ಇದರಲ್ಲಿ ಕೇರಳ ನಂಟು ಕೂಡ ಇದೆಯಾ ಎಂಬ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಂದು ಹೊಸ ಬಾಂಬ್ ಅನ್ನ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ್ರು ಕೂಡ ಮಾಡಿರುವಂತದ್ದು. ಅಂದ್ರೆ ಇದರಲ್ಲಿ ಕೇವಲ ಕೇರಳ ಶಂಕೆ ಅಷ್ಟೇ ಅಲ್ಲ, ಬಾಂಗ್ಲಾದ ನಂಟು ಕೂಡ ಇರುವಂತದ್ದು. ಅಂದ್ರೆ ಬಾಂಗ್ಲಾದೇಶದ ವಲಸಿಗರು ನಾಗಮಂಗಲದ ಹಲವು ತೋಟದ ಮನೆಗಳಲ್ಲಿ ಪಟ್ಟಣದ ಬೇರೆ ಬೇರೆ ಕಡೆ ವಾಸವನ್ನು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಎಲ್ಲ ರೀತಿ ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿರ್ಬೋದು ಎಂಬ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಅಲ್ಲದೆ ಈ ಒಂದು ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಅವರ ಪಾತ್ರವೂ ಕೂಡ ಇದೆ ಎಂಬ ಒಂದು ಆರೋಪವನ್ನು ಕೂಡ, ಒಂದು ಶಂಕೆಯನ್ನ ಮಾಜಿ ಶಾಸಕ ಸುರೇಶ್ ಗೌಡ್ರು ಕೂಡ ವ್ಯಕ್ತಪಡಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿದ್ದಾರೆ. ನಾನು ಈ ಹಿಂದೆಯೂ ಕೂಡ ಗೃಹ ಸಚಿವರಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ, ಆದ್ರೆ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದ್ರು. ಇದೀಗ ಇಡೀ ನಾಗಮಂಗಲ ಒತ್ತಿ ಉರಿದಿದೆ. ಸದ್ಯ ಸಹಜ ಸ್ಥಿತಿಗೆ ಮರಳಿದಂತೆ ಕಾಣ್ತಿದ್ರು ಕೂಡ ಇದು ಬೂದಿ ಮುಚ್ಚದ ಕೆಂಡದಂತೆ ನಾಗಮಂಗಲ ಇದೆ ಎಂಬ ಒಂದು ಆರೋಪವನ್ನು ಕೂಡ ಸುರೇಶ್ ಗೌಡ್ರು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಒಂದು ತನಿಖೆಗೆ, ಅಂದ್ರೆ ಕೇವಲ ರಾಜ್ಯ ಸರ್ಕಾರದಿಂದ ತಮ್ಮ ಏಜೆನ್ಸಿ ಮೂಲಕ ತನಿಖೆಯನ್ನು ಮಾಡಿಸಿದ್ರೆ ಸಾಲದು, ಇದನ್ನು ಎನ್ಐಎ ತನಿಖೆಗೆ ವಹಿಸಿದ್ರೆ ಮಾತ್ರ ಸತ್ಯಾಸತ್ಯತೆ ಹೊರಬರುತ್ತೆ. ಇದರಲ್ಲಿ ಏನು ಬಾಂಗ್ಲಾ ವಲಸಿಗರ ಪಾತ್ರವೂ ಕೂಡ ಇದೆ ಎಂಬ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಬೇಕು. ಆಗ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯ. ಇಲ್ಲ
ಇಲ್ಲದಿದ್ರೆ ಇದನ್ನ ಕೇವಲ ಇವರು ರಾಜ್ಯ ಸರ್ಕಾರ ತನಿಖೆಯನ್ನು ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಎಂಬ ಒಂದು ಆರೋಪವನ್ನು ಕೂಡ ಮಾಡ್ತಾರಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೈ ಮುಗಿದು ನಾನು ಆಗ್ರಹವನ್ನು ಮಾಡ್ತೀನಿ, ದಯವಿಟ್ಟು ಎನ್ಐಎಗೆ ವಹಿಸಿ ಎನ್ನುವ ನಿಟ್ಟಿನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರು ಕೂಡ ಆಗ್ರಹವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ಅನುಮಾನಗಳು ಪ್ರತಿದಿನವೂ ಕೂಡ ಹಲವಾರು ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅಥವಾ ಪೊಲೀಸರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.